ಜೈಲಿನಲ್ಲಿ ಅಕ್ರಮ ಕೈದಿಗಳು ಏನಾದ್ರು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಸಾಕು ವಿಲಾಸಿ ಜೀವನ ನಡೆಸಬಹುದು. ವಿಡಿಯೋ ಬಯಲು ಮುಖ್ಯ ಅಲ್ಲ, ಒಳಗಡೆ ನಡೆಯೋದು ಮುಖ್ಯ. ವಿಡಿಯೋ ವೈರಲ್ ಆದ್ರೂ ಅದೇ ಸತ್ಯ, ಇಲ್ಲದೆ ಇದ್ರು ಅದೇ ಸತ್ಯ. ವಿಡಿಯೋ ಹೆಂಗ್ ವೈರಲ್ ಆಯ್ತು, ವಿಡಿಯೋ ಯಾರು ವೈರಲ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಳಗಡೆ ಏನ್ ನಡೀತಾ ಇದೆ ಅದು ಇಂಪಾರ್ಟೆಂಟು. ಇಲ್ಲಿ ಮುಖ್ಯ ಆಗಿರೋದು ವೈರಲ್ ಯಾರು ಮಾಡಿದ್ದು ಅಂತನಾ ಅಥವಾ ರಾಜಾತಿಥ್ಯದ ವೈರಲ್ ಮಾಡಿದ್ರೆ ತಪ್ಪ? ಹಾಗಾದ್ರೆ ರಾಜಾತಿಥ್ಯ ವ್ಯವಸ್ಥೆ ಮಾಡಿದವ್ರದ್ದು ತಪ್ಪಲ್ಲ, ವೈರಲ್ ಮಾಡಿದ ತಪ್ಪಾಗ್ಬಿಡುತ್ತಾ? ವೈರಲ್ ಮಾಡಿದ್ದು ತಪ್ಪು ಅಂತ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ವಿಡಿಯೋ ಚಿತ್ರೀಕರಣ ತಪ್ಪು ಅನ್ನೋದಾದ್ರೆ ಒಳಗಡೆ ನಡೆದಿದ್ದೇನು? ಹಾಗಾದ್ರೆ ಕೈದಿಗಳಿಗೆ ಕೊಟ್ಟ ಸವಲತ್ತು ತಪ್ಪಲ್ವಾ? ಇದನ್ನ ಪ್ರಶ್ನೆ ಮಾಡೋದು ಯಾರು? ಅಧಿಕಾರಿಗಳ ಹೊಣೆ ಎಲ್ಲರಿಗೂ ಕೂಡ ವಜಾ ಮಾಡುತ್ತೆ ಸರ್ಕಾರ. ಚೆನ್ನಾಗಿದೆ ರೀ ನಿಮ್ ಸರ್ಕಾರದ್ದು, ಜನ ಅದಕ್ಕೆ ಥೂ ಅಂತ ಉಗಿತಾ ಇದಾರೆ ನಿಮ್ಗೆ. ಜೈಲಲ್ಲಿ ಅಕ್ರಮ ನಡೆಯೋದು ತಪ್ಪಲ್ಲ, ಆ ವಿಡಿಯೋ ಮಾಡಿದರೂ ಹೊರಗಡೆ ಬಂದ್ಬಿಟ್ರೆ ವಿಡಿಯೋ ಹೊರಗಡೆ ಬರೋದು ತಪ್ಪ ನಿಮ್ಗೆ? ವಿಡಿಯೋ ವೈರಲ್ ಆದ್ರೂ ಕೂಡ ಸುಮ್ಮನಿರ್ಬೇಕು. ವಿಡಿಯೋ ವೈರಲ್ ಮಾಡಿದ ತಪ್ಪು, ಆದ್ರೆ ಒಳಗಡೆ ನಡೆದಿರೋ ತಪ್ಪಲ್ಲ. ಕೈದಿಗಳಿಗೆ ಕೊಟ್ಟಿರೋ ಸವಲತ್ತು ತಪ್ಪಲ್ವಾ? ಹಾಗಾದ್ರೆ ಫೆಸಿಲಿಟಿ ಕೊಟ್ಟಿರೋದು ನಿಮ್ದು ತಪ್ಪಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ವಿಡಿಯೋ ವೈರಲ್ ಆಗಿದ್ ತಪ್ಪು ಅಂತ NCR ದಾಖಲು ಮಾಡ್ತೀರಾ, ಒಳಗಡೆ ನಡೀತಾ ಇರೋ ಅಕ್ರಮಗಳಿಗೆ ಸಾಥ್ ಕೊಡ್ತಾರೋ ನಿಮ್ಮ ಅಧಿಕಾರಿಗಳ ಮೇಲೆ FIR ಹಾಕ್ರಿ. ಫಸ್ಟ್ ಧನ್ವೀರ್ ವಿಡಿಯೋ ವೈರಲ್ ಶಂಕೆ CCB ಫುಲ್ ಡ್ರಿಲ್ ಮಾಡ್ತಾ ಇತ್ತು. ಇದು ಎಷ್ಟು ಸರಿ? ಇದು ಸತ್ಯನ ಬಯಲ್ ಮಾಡಿದೆ ತಪ್ಪಾಯ್ತಾ? ಧನ್ವೀರ್ ಮಾಡಿದಾರೋ ಬಿಟ್ಟಿದಾರೋ ಅದು ಬೇರೆ ಪ್ರಶ್ನೆ. ಧನ್ವೀರ್ ಅಥವಾ ಸಜಾ ಕೈದಿ ಯಾರೇ ಆದ್ರೂ ಸತ್ಯನೇ ಅಲ್ವಾ? ಪೊಲೀಸರು ವಿಡಿಯೋ ವೈರಲ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರೋದು ಯಾಕೆ? ನಿಮ್ಮ ಕಳ್ಳಾಟಗಳು ಹೊರಗಡೆ ಬಂದ್ಬಿಟ್ವು ಅಂತನಾ? ನಿಮ್ಮ ನಿಜ ಬಣ್ಣ ಹೊರಗಡೆ ಬಂತು ಅಂತ ಪುಕ್ಕ ಶುರುವಾಗಿದ್ಯಾ? ಈಗ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಈ ಸುದ್ದಿ ರೀಚ್ ಆಗ್ಬೇಕು. ರಾಜಾತಿಥ್ಯ ಅನುಭವಿಸೋರ್ಗೆ ಅದನ್ನ ನೀಡಿದವ್ರಿಗೆ ಯಾವಾಗ ಶಿಕ್ಷೆ ಆಗೋದು? ಈಗ ಹೋಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿ, ಇವಾಗ ಅಪೀಲ್ ಹೋಗಿ. ಇವಾಗ ಜೈಲಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ನಿಮ್ಮ ಅಧಿಕಾರಿಗಳು ಯಾರ್ಯಾರು ಈ ತರ ಮಾಡಿದ್ದಾರೆ ಅದ್ರ ವಿರುದ್ಧ ಅಪೀಲ್ ಹೋಗಿ ಇವಾಗ ಅಲ್ವಾ? ಜೈಲಿನಲ್ಲಿ ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ, ಇದು ಹೊರಗಡೆ ಬಂದಿದ್ದೆ ದೊಡ್ಡ ತಪ್ಪು ಹಂಗ ಹೋದ್ರೆ ನಟ ಧನ್ವೀರ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿದ್ರಿ. ಧನ್ವೀರ್ ವಿಡಿಯೋ ವೈರಲ್ ಮಾಡಿರ್ಬೋದು ಅಂತ ಡೌಟ್ ಇದೆ ನಿಮಗೆ, ಅವ್ರನ್ನ ವಿಚಾರಣೆ ಮಾಡಿ ಈಗ ಬಿಟ್ಟು ಕಳಿಸಿದ್ದೀರಾ. CCB ಫುಲ್ ಡ್ರಿಲ್ ಮಾಡಿದೆ. ನಿಮಗೆ ಯೋಗ್ಯತೆ ಇದ್ರೆ, ನಿಮಗೆ ತಾಕತ್ತಿದ್ರೆ, ಜೈಲಿನ ಒಳಗಡೆ ನಿಮ್ಮ ಅಧಿಕಾರಿಗಳಿದಾರಲ್ಲ, ಈ ರೀತಿ ಸಿಬ್ಬಂದಿ ಇದಾರಲ್ಲ, ನಿಮ್ಮ ಜೈಲಧಿಕಾರಿಗಳು ಮತ್ತು ನಿಮ್ಮ ಜೈಲಿನ ಸಿಬ್ಬಂದಿ ಈ ರೀತಿ ಫೆಸಿಲಿಟಿ ಕೊಟ್ಟಿದಾರಲ್ಲ, ನಿಮಗೆ ತಾಕತ್ತಿದ್ರೆ, ನಿಮಗೆ ಯೋಗ್ಯತೆ ಅನ್ನೋದಿದ್ರೆ ನಿಮ್ಮ ಸರ್ಕಾರಕ್ಕೆ, ಈ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಬೆನ್ಮೂಳೆ ಅನ್ನೋದಿದ್ರೆ ಅವ್ರನ್ನ ಕರ್ಕೊಂಡೋಗಿ ಡ್ರಿಲ್ ಮಾಡ್ರಿ. ಫಸ್ಟ್ ಅವ್ರ ವಿರುದ್ಧ ಹೋಗ್ರಿ ಸುಪ್ರೀಂ ಕೋರ್ಟ್ಗೆ ಅಪೀಲು. ಒಳಗಡೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು, ಒಂದು ಪ್ರೈವೇಟ್ ಮಿನಿ ಕಿಚನ್ ಕೊಟ್ಟು, ಡ್ರಿಂಕ್ಸ್ ಕೊಟ್ಟು, ಫೋನ್ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದೀರಾ. ನಿಮ್ ಯೋಗ್ಯತೆಗೆ ನಾಚಿಕೆ ಆಗೋದಿಲ್ಲ? ಕಾನೂನ್ಗೆ ಏನ್ರಿ ಬೆಲೆ ಕೊಟ್ಟಿದ್ದೀರಾ ನೀವು? ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಬದಲಾದ್ರು, ಹೊಸಬರು ಬಂದ್ರು ಅದೇ ಸ್ಥಿತಿನ, ಯಾರು ಬಂದ್ರು ಅದೇ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರಾ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದು ಫಸ್ಟ್ ಅಲ್ಲ, ಪದೇ ಅದೇ ತಪ್ಪಾಗ್ತಾ ಇದೆ. ಹಣ ಕೊಟ್ರೆ ವಿಲಾಸಿ ಬದುಕು, ಇಲ್ದಿದ್ರೆ ನರಕ ದರ್ಶನ. ಏನ್ರಿ ಇದು? ಒಬ್ಬ ಪಿಕ್ ಪಾಕೆಟ್ ಮಾಡ್ಕೊಂಡು ಬರೋನ್ಗೆ ಇದೇ ಫೆಸಿಲಿಟಿ ಕೊಡ್ತೀರಾ ನೀವು? ಕಾರಾಗೃಹ ಇಲಾಖೆಯಲ್ಲಿನ ರೂಲ್ಸ್ ಬ್ರೇಕ್ ಮಾಡ್ತಾ ಇರೋದು ಯಾರು ಅಧಿಕಾರಿಗಳು ಹೊಸಬ್ರು ಬರ್ತಾರೆ, ಒಬ್ರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ, ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೀರಿ, ಅಲ್ಲಿಗೆ ಬೇರೆ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಹಾಕ್ತೀರಿ. ಅವ್ರು ಬಂದ್ರು ಇದೇ ವ್ಯವಸ್ಥೆ ಆಗ್ತಾ ಇದೆ. ಯಾರು ವಿಡಿಯೋ ವೈರಲ್ ಮಾಡದೇ ಇದ್ರು ಇದು ಸತ್ಯ ಅಲ್ವಾ? ಒಳಗಡೆ ಇರೋದನ್ನೇ ವೈರಲ್ ಆಗಿದೆ, ತಪ್ಪೇನಿದೆ ಅದರಲ್ಲಿ? ಯಾರು ಈ ಫೆಸಿಲಿಟಿ ಕೊಡ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟಾ ಅಥವಾ ಯಾರು ವೈರಲ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟಾ? ಇದಕ್ಕೆ ಯಾರು ಕಾರಣ? ಈ ವ್ಯವಸ್ಥೆ ಸರಿ ಹೋಗೋದು ಯಾವಾಗ? ನಿಮ್ಮ ನಿಜ ಬಣ್ಣಗಳು ಬಯಲಾಗ್ಬಿಡ್ತು ಅಂತ ಇವಾಗ ಡಬಡವ ಅಂತ ಶುರುವಾಗಿದ್ಯಾ? ಯಾರೆಲ್ಲ ಅಧಿಕಾರಿಗಳು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೋ ಅಥವಾ ಸಿಬ್ಬಂದಿ ಭಾಗಿಯಾಗಿದ್ದೀರೋ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸ್ಬೇಕು ನೋಡಿ. ನಿಮಗೆಲ್ಲ ಆಲ್ರೆಡಿ ಚಾಟಿ ಬೀಸಿದೆ ದರ್ಶನ್ ವಿಚಾರದಲ್ಲಿ. ಅಶೋಕ್ ಅವ್ರು ಹೇಳ್ದಂಗೆ ದರ್ಶನ್ ಕೇಸ್ಗೆ ಅಪೀಲ್ ಹೋಗ್ಬಿಟ್ರಲ್ವಾ? ತಪ್ಪು ಅಂತ ನಾವು ಹೇಳ್ತಿಲ್ಲ, ಇವಾಗ್ಲೂ ಅಪೀಲ್ ಹೋಗ್ಲೇಬೇಕು ನೀವು ಅಂತ ಹೇಳ್ತಾ ಇದೀವಿ. ಯಾವ ಪೊಲೀಸ್ ಅಧಿಕಾರಿಗಳು ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರ ವಿರುದ್ಧ ಕೂಡ ಅಪೀಲ್ ಹೋಗಿ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಟೆರರಿಸ್ಟ್ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದಾರೆ, ಡ್ರಿಂಕ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ. ದರ್ಶನ್ಗೆ ಹಾಸಿಗೆ ದಿಂಬು ಕೊಡಕ್ಕಾಗಲ್ಲ, ಅದು ಕೊಟ್ಟಿಲ್ಲ. ಕೈದಿಗಳಿಗೆ ಟಿವಿ, ಎಣ್ಣೆ, ಮೊಬೈಲು. ಅಬ್ಬಬ್ಬ, ಏನ್ರಿ ನಿಮ್ ರೂಲ್ಸು? ಸೆಲೆಬ್ರಿಟಿಗೆ ಜೈಲಲ್ಲಿ ರೂಲ್ಸು ಅನ್ನೋ ಕಾರಣ ಕೊಡ್ತೀರಾ, ಕೈದಿಗಳಿಗೆ ಅದು ಯಾವುದೂ ಅಪ್ಲೈ ಆಗೋದಿಲ್ವಾ? ಅಥವಾ ಕೈದಿಗಳ ಮುಂದೆ ನಿಮ್ ಯೋಗ್ಯತೆ ಇಲ್ವಾ? ಜೈಲಿನಲ್ಲಿ ರೂಲ್ಸ್ ನೆಪ ಹೇಳ್ಕೊಂಡು ತಮ್ಮ ಬೆನ್ನನ್ನ ತಟ್ಕೊಂಡಿದೀವಿ ಅನ್ನೋ ಖಡಕ್ ಸಂದೇಶ ಕೊಟ್ಟಿದಿರಲ್ಲ, ನಾಚಿಕೆ ಆಗಬೇಕು ನಿಮ್ಗೆ. ಹೇಳ್ತಾ ಇದೀನಿ ಕೇಳಿ.
ಯಾರೇ ಆದ್ರೂ ಜೈಲು ನಿಯಮ ಒಂದೇ ಅಂತ ಬೆಂತಟ್ಕೊಂಡಿದ್ರಿ ನೀವು. ದರ್ಶನ್ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಎಲ್ರಿಗೂ ಒಂದೇ ಕಾನೂನು ಅಂತ ನಿಮ್ಮ ಬೆನ್ನು ನೀವು ತಟ್ಕೊಂಡಿದ್ರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ನಿಮ್ಮ ಕಳ್ಳಾಟ ಎಲ್ಲ ಬಟಾ ಬಯಲಾಗಿದೆ. ಇದೇನೇನ್ರಿ ನಿಮ್ಮ ಜೈಲಿನ ಮ್ಯಾನ್ಯುವಲ್ ಅಲ್ಲಿ ಇರೋದು? ಸಜಾ ಕೈದಿಗಳು, ಉಗ್ರರಿಗೆ ಎಲ್ರಿಗೂ ಬೇಕಾದಂತ ವ್ಯವಸ್ಥೆಗಳು ಮಾಡ್ತೀರಾ. ಆ ಜೈಲಿನ ಯೂನಿಫಾರ್ಮ್ ಕೂಡ ಹಾಕೊಂಡಿಲ್ಲ ನೋಡ್ರಿ ಅವರು ಸಜಾ ಕೈದಿಗಳು. ಆ ಉಮೇಶ್ ರೆಡ್ಡಿ ಕನ್ವಿಕ್ಟ್ ಆಗಿರುವಂತವನು, ಅವನು ಕೂಡ ಅಲ್ಲಿನ ಯೂನಿಫಾರ್ಮ್ ಹಾಕೊಂಡಿಲ್ಲ. ಸಜಾ ಕೈದಿಗಳಿಗೆ, ಉಗ್ರರಿಗೆ ನಿಮ್ಮ ಜೈಲಿನ ಮ್ಯಾನ್ಯುವಲ್ಗಳು ಯಾವುದು ಅಪ್ಲೈ ಆಗೋದಿಲ್ವಾ? ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇರೋದು ನೋಡ್ರಿ. ಅವ್ರಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಕಿಂಚಿತ್ ಪಶ್ಚಾತ್ತಾಪ ಇದೆಯಾ? ಉಮೇಶ್ ರೆಡ್ಡಿ ಯಾಕೆ ಜೈಲಿನ ಸಮವಸ್ತ್ರವನ್ನ ಧರಿಸಿಲ್ಲ? ಟಿವಿ ಏನಕ್ಕೆ ಅವನಿಗೆ? ಮೊಬೈಲ್ ಏನಕ್ಕೆ? ಹಿ ಇಸ್ ಅ ಸೀರಿಯಲ್ ರೇಪಿಸ್ಟ್, ಸರಣಿ ಅತ್ಯಾಚಾರಿ ಅವನು. ದರ್ಶನ್ಗೆ ಹಾಸ್ಯ ದಿಂಬು ಕೊಡಕ್ಕಾಗಿಲ್ಲ. ಆಯ್ತು, ಕೊಡ್ಬೇಡಿ, ಜೈಲಿನ ಮ್ಯಾನ್ಯುವಲ್ ಅಲ್ಲಿ ಇಲ್ಲ ಅಂದ್ರೆ ಬೇಡ, ಹಂಗಂತ ಬೇರೆಯವ್ರಿಗೆ ಯಾಕೆ ಕೊಟ್ಟಿದ್ದೀರಿ? ಕೈದಿಗಳಿಗೆ ಟಿವಿ ಕೊಡಿ ಅಂತ ಯಾವ ಜೈಲಿನ ಮ್ಯಾನ್ಯುವಲ್ ಅಲ್ಲಿ ಇದೆ? ದಯಾನಂದ್ ಅವರೇ, ಯು ಶುಡ್ ಆನ್ಸರ್ ಫಾರ್ ದಿಸ್. ADGP ದಯಾನಂದ್ ಅವರು. ಸೆಲೆಬ್ರಿಟಿಗೆ, ಅವನಿಗೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನಾವೇನು ಫೆಸಿಲಿಟಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಇವ್ರಿಗೆಲ್ಲ ಯಾವ ಫೆಸಿಲಿಟಿ ಕೊಡ್ತಾ ಇದೀರಿ? ಇಷ್ಟೊಂದು ಇಯರ್ಪಾಡ್ಸು, ಇಷ್ಟೊಂದು ವೆರೈಟೀಸ್ ಆಫ್ ಮೊಬೈಲ್ ಫೋನ್ಸು ಜೈಲಲ್ಲಿ, ಎಣ್ಣೆ, ಸಿಗರೇಟು, ಇದಕ್ಕಿಂತ ಹೊರಗಡೆ ಬರ್ಬೇಕಾ ನಿಮ್ಮ ಕಳ್ಳಾಟಗಳು? ಹಣ ಕೊಟ್ರೆ ಎಂಥ ವಿಲಾಸಿ ಜೀವನ ನಡೆಸಕ್ ಬೇಕಾದ್ರೂ ಬಿಡ್ತೀರಿ. ರೈಟ್ ವರ್ಡ್ ಅಶೋಕ್ ಯೂಸ್ ಮಾಡಿದ್ರು. ಈ ಸರ್ಕಾರಕ್ಕೆ ಸಪ್ಲೈ ಮಾಡೋ ಕೆಲಸ ಇದೆಯಲ್ಲ ಅಂತ ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಏನು ಬಹಳ ಜೋರಾಗಿ ಸೆಲೆಬ್ರಿಟಿ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ನಾವು ರೂಲ್ಸ್ ಅಲ್ಲಿ ಫಾಲೋ ಮಾಡೋದ್ರಲ್ಲಿ ನಮ್ಮನ್ನು ಬಿಟ್ರೆ ಇನ್ನೊಬ್ರು ಇಲ್ಲ ಅಂತ ಮಾತಾಡಿದ್ರಲ್ಲ, ಇದೇನೇನ್ರಿ ನಿಮ್ಮ ರೂಲ್ಸು? ಯಾವ ಜೈಲಿನ ಮ್ಯಾನ್ಯುವಲ್ ಅಲ್ಲಿ ಡ್ರಿಂಕ್ಸ್ ಕೊಡ್ಬೋದು, ಟಿವಿ ಕೊಡ್ಬೋದು, ಪ್ರೈವೇಟ್ ಕಿಚನ್ ಕೊಡ್ಬೋದು ಅಂತ ಇದೆ? ಏನು ರೆಸಾರ್ಟ್ ನಡೆಸ್ತಾ ಇದ್ದೀರಾ ನೀವು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ? ಡೋಂಟ್ ಯು ಪೀಪಲ್ ಫೀಲ್ ಶೇಮ್? ನಾಚಿಕೆ ಆಗಲ್ವಾ ನಿಮ್ಗೆ? ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅಯ್ಯೋ ಭದ್ರತೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳಿ ನೀವು ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಿದ್ದೀರಿ ದರ್ಶನ್ ಅವರನ್ನ. ಇದೆಲ್ಲ ಯಾವ ಸೆಲ್ಗಳು? ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಂಥ ರಾಜಾತಿಥ್ಯ ಪ್ರಕರಣಗಳು ಇದೆ ಮೊದಲೇನಲ್ಲ. ಅಂಡ್ ದರ್ಶನ್ ಅನ್ನೋ ವಿಚಾರ ಬಂದಾಗ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನಾವು ಫೆಸಿಲಿಟಿ ಕೊಡಕ್ ಆಗಲ್ಲ ಅಂತ ಹೇಳಿ ನ್ಯಾಯಾಲಯದ ಮುಂದೆ ತಮ್ಮ ಬೆನ್ನನ್ನ ತಾವು ತಟ್ಕೊಂಡಿದ್ದಂಥ ಪೊಲೀಸರ ನಿಜ ಬಣ್ಣ ಈಗ ಬಯಲಾಗಿದೆ. ಅಲ್ಲಿನ ಆರೋಪಿಗಳಿಗೆ, ಉಗ್ರರಿಗೆ, ಅಪರಾಧಿಗಳಿಗೆ ಯಾವ ರೀತಿಯಾದಂಥ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇಡೀ ರಾಜ್ಯ ಇವತ್ತು ಕಣ್ಣು ಕಟ್ಟದಂಗೆ ನೋಡ್ತಾ ಇದೆ. ಶಶಿ, ಏನ್ ಹೇಳ್ತೀರಿ? ಸಿಂಧೂರ ಪೊಲೀಸ್ ಇಲಾಖೆಯವರು ಮಾಡಿರುವಂತಹ ಎಡವಟ್ಟಿನಿಂದ ಇಡೀ ರಾಜ್ಯದ ಮರ್ಯಾದೆ ಇವತ್ತು ದೇಶದ ಮುಂದೆ ಹರಾಜಾಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸ್ಪಷ್ಟವಾಗಿ ಹೇಳ್ಬೋದು, ಈ ಒಂದು ವಿಜುವಲ್ಸ್ ಅನ್ನ ನೋಡಿದಾಗ ಪೊಲೀಸ್ ಇಲಾಖೆಯಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತ. ಇದಕ್ಕೆ ಎಕ್ಸಾಂಪಲ್ ದರ್ಶನ್ ಕೇಸನ್ನೇ ತಗೋಬಹುದು. ಇದೇ ಒಂದು 6 ತಿಂಗಳ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಆತನಿಗೆ ಟೇಬಲ್ ವ್ಯವಸ್ಥೆ, ಅದೇ ರೀತಿಯಲ್ಲಿ ಕೂಡ ಮಗ್ಗನ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಫೋಟೋ ಒಂದು ಲೀಕ್ ಆಗ್ತಿದ್ದಂತೆ ಇಡೀ ಏನ್ 17 ಜನ ಆರೋಪಿಗಳಿದ್ರು ಅವರೆಲ್ಲರೂ ಕೂಡ ಏನು ಜೈಲಿಗೆ ಒಂದಷ್ಟು ಜನ ಶಿಫ್ಟ್ ಮಾಡಿದ್ರು, ಶಿವಮೊಗ್ಗಕ್ಕೆ ಒಂದಷ್ಟು ಜನ ಶಿಫ್ಟ್ ಮಾಡಿದ್ರು. ಆ ತಕ್ಷಣ ಅಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಇದ್ಯಾವುದು ಕೂಡ 2023-24ನೇ ಸಾಲಿಂದಲ್ಲ, ಇದೇ 2025ನೇ ಸಾಲಿಂದ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲೂ ಕೂಡ ಏನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿ ಕೇವಲ ಒಂದು 5-6 ತಿಂಗಳಾಗಿದೆ. ಅದು ಕೂಡ 2023-24 ಆಗಿರೋದಲ್ಲ. ICS ಉಗ್ರನ ಹತ್ರ ಕೂಡ ಮೊಬೈಲ್ ಸಿಕ್ಕಿದೆ. ಮತ್ತೆ ರನ್ನಾರಾವ್ ಕೇಸ್ ನಲ್ಲೂ ಕೂಡ ಆತನ ಏನು ಬಾಯ್ ಫ್ರೆಂಡ್ ಹತ್ರ ಕೂಡ ಫೋನ್ ಇದೆ. ಅದು ಕೂಡ ಯಾವ್ದು ಹಳೇದಲ್ಲ, ಅದು ಕೂಡ ಹೊಸ ಇದೆ. ಈಗ ಗೃಹ ಸಚಿವರಿಗೆ, ಪೊಲೀಸ್ ಅಧಿಕಾರಿಗಳು, ಜೈಲು ಅಧಿಕಾರಿಗಳು ಕೊಡ್ತಿರುವಂತ ಮಾಹಿತಿ ಏನಂತಂದ್ರೆ ಇದ್ಯಾವುದು ಕೂಡ ಹೊಸ ವಿಡಿಯೋಗಳಲ್ಲ, ಹಳೆ ವಿಡಿಯೋಗಳು ಅಂತ ಕಟ್ಟುಕತೆಯನ್ನು ಕಟ್ಟಿದ್ದಾರೆ. ಆದ್ರೆ ಇದೇ ಕಳೆದ ಒಂದು 20 ತಿಂಗಳ ಹಿಂದೆ ಗುಬ್ಬಜ್ಜಿ ಸೀನಾ ಅನ್ನೋ ಟೀಮು ಅವರು ಕೂಡ ಇದೇ ಜೈಲಿನಲ್ಲಿ ಬರ್ತ್ಡೇ ಪಾರ್ಟಿಯನ್ನ ಮಾಡ್ಕೊಂಡ್ರು. ಆಗ್ಲೂ ಕೂಡ ಫೋಟೋ ರಿಲೀಸ್ ಆಗಿದೆ. ಆಗ್ಲೂ ಕೂಡ ಒಂದಷ್ಟು ಆಕ್ಷನ್ ಅನ್ನು ಕೂಡ ತೆಗೆದುಕೊಂಡಿದ್ರು. ಅದು ಕೂಡ 2025ನೇ ಸಾಲದು. ಹೀಗಾಗಿ ಗೃಹ ಸಚಿವರಿಗೆ, ಪೊಲೀಸ್ ಅಧಿಕಾರಿ ಮತ್ತೆ ಜೈಲು ಅಧಿಕಾರಿಗಳು ಸುಳ್ಳು ಸುದ್ದಿಯನ್ನ ಕೊಡ್ತಿದ್ದಾರೆ. ಮಾಧ್ಯಮದವರು ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಯಾರು ಕೂಡ ಕಟ್ಟುಕತೆಯನ್ನು ಕೂಡ 2023 ಶಶಿಧರ್ ಶಶಿಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇದು ಹೊಸ ವಿಡಿಯೋ ಆಗಿರ್ಲಿ, ಹಳೆ ವಿಡಿಯೋ ಆಗಿರ್ಲಿ, ಬಟ್ ವಿಡಿಯೋದಲ್ಲಿ ಇರುವಂತಹ ಸತ್ಯಾಸತ್ಯತೆ ಹೊರಗಡೆ ಬಂದಿದೆ. ಹೊಸ ಆಗಿರ್ಲಿ, ಹಳೆದಾಗಿರ್ಲಿ, ಅದು ಮ್ಯಾಟರ್ ಆಗೋದಿಲ್ಲ. ಇನ್ನೊಂದು ದರ್ಶನ್ ವಿಚಾರದಲ್ಲಿ ಭದ್ರತೆಯ ದೃಷ್ಟಿಯಿಂದ ಕ್ವಾರಂಟೈನ್ ಸೆಲ್ ನಲ್ಲೇ ಇಟ್ಟಿದೀವಿ ಅಂತ ಹೇಳ್ತಾ ಇದ್ರಲ್ವಾ? ಉಗ್ರರ ಕೈಗೆ ಮೊಬೈಲ್ ಗಳನ್ನ ಕೊಡಬೇಕಾದ್ರೆ ಇವರಿಗೆ ದೇಶದ ಭದ್ರತೆ ಬಗ್ಗೆ ಜ್ಞಾನ ಇರ್ಲಿಲ್ವಾ? ಪೊಲೀಸರಿಗೆ, ಜೈಲಿನ ಸಿಬ್ಬಂದಿಗಳಿಗೆ?
ಸುಂದರ ಪ್ರಮುಖವಾಗಿ ಕ್ವಾರಂಟೈನ್ ಅಂತಂದ್ರೆ ಅಲ್ಲಿ ಉಗ್ರಗಾಮಿಗಳು ದೇಶಕ್ಕೆ ಅಭ್ಯರ್ಥಿಸುವಂತ ಯಾವ ಶಂಕಿತರು ಇರ್ತಾರೋ ಅವರನ್ನ ಸೆಕ್ಯೂರಿಟಿ ಸೆಲ್ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಿಲ್ಲ. ಅವರಿಗೆ ಕೊಡಬೇಕಾದಂತ ಊಟ ಮತ್ತೆ ಆರೋಗ್ಯವನ್ನ ಕಾಪಾಡ ಮಾತ್ರ ಮಾಡ್ತಾರೆ. ಅವ್ರ ಜೊತೆ ಯಾವುದೇ ರೀತಿಯಂತ ಅವಕಾಶ ಆಗಿರ್ಬೋದು ಓಕೆ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.